ಮಮ್ಮಿ ಸಾಬುದಾನಿ ಹಾಕಿರಿ ಏನ್ ಸಾಬುದಾನಿ ಮಾಡ್ತೀವಿ ಸಾಬುದಾನಿ ಖಿಚಡಿ ಅಲ್ಲ ಸಾಬುದಾನಿ ವಡಾ ಮಾಡ್ತೀವಿ ಸಾಬು ವಡ ಆಯ್ತಾಯ್ತು ಮಾಡ್ಬೇಕು ಸಾಬುದಾನಿ ಹೆಂಗಾಗತ್ತದ್ರಿ ನಮಗೆ ಎಷ್ಟು ಬೇಕು ಅಷ್ಟು ಸಾಬುದಾನಿ ತಗೊಂಡು ರಾತ್ರಿ ಒಂದು 3 ಸಲ ಇದು ಸಾಬುದಾನಿ ತೊಳೆಯೋದು ಆಮೇಲೆ 1 ಇಂಚ್ ನೀರಿಟ್ಟು ಇದನ್ನ ನೆನೆ ಹಾಕಬೇಕು ರಾತ್ರಿ ಬೆಳತನ ನೆನೆ ಹಾಕಬೇಕು ಸಾಬುದಾನಿ ಚಂದ ನೆನಿತಲ್ಲ ಹಿಂಗೆ ಹಾಕ್ತಾವ ನಾವು ನೆಕ್ಸ್ಟ್ ತಗೋಣ ಗೊತ್ತಾಯ್ತು ಒಂದು 4 ಬಟ್ಲು ಸಾಬುದಾನಿ ತಗೋ ತುಂಬ ಇದಕ್ಕೆ ಏನೇನು ಬೇಕಂದ್ರೆ 4 ಕುದಿಸಿದ ಬಟಾಟಿ ಸ್ಮ್ಯಾಶ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಲಿಂಬಿಕಾಯಿ ಹಸಿ ಶುಂಠಿ ಜೀರಿಗೆ ಶೇಂಗಾದ ಪುಡಿ ಸಕ್ರೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಬಟಾಟಿ ಹಾಕು ಪೂಜೆ ಎಷ್ಟು ಹಾಕ್ಬೇಕೈತಿ ಅದೆಲ್ಲ ಹಾಕು ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕು ಇದೆಷ್ಟು 2 ಚಮಚ ಹಾಕು ಜೀರಿಗೆ ಹಾಕು ಇಷ್ಟೆಲ್ಲ ಹಾಕ್ಬೇಕು ಹಸಿ ಶುಂಠಿ ಹಾಕು 2-3 ಚಮಚ ಶೇಂಗಾ ಪುಡಿ ಹಾಕು ಒಂದೆರಡು ಚಮಚ ಸಕ್ಕರೆ ಹಾಕು ಒಂದು 3 ಚಮಚ ಉಪ್ಪು ಹಾಕು ಕೊತ್ತಂಬರಿ ಹಾಕು ಮತ್ತು ನಿಂಬೆಕಾಯಿ ರಸ ಚಂದ ಕಲಸು ಸಾಕು ಭಾಳ ಕಲಸಬಾರ್ದು ಇದು ಸಾಬುದಾನಿ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಸಾಬುದಾನಿ ಕಾಣಿಸ್ಬೇಕು ಈಗ ಎಣ್ಣೆ ಚಂದ ಕಾಯ್ಬೇಕು ಈಗ ಎಣ್ಣೆ ಕಾಯತ್ತನ ವಡ ಹೆಂಗೆ ಮಾಡೋದು ತೋರಿಸ್ತೀವಿ ಈಗ ನೀರು ಹಚ್ಬಾರ್ದು ಒಂದು ಸ್ವಲ್ಪ ಕೈಗೆ ಒಂದಿಷ್ಟೇ ತಗೋದು ಭಾಳ ಜೋರು ಹಾಕೋದಿಲ್ಲ ವಡ ಅವರು ಹಿಂಗೆ ಗೊತ್ತಾಗ ಪೂಜೆ ತಿಳಿತು ನಾ ಮಾಡಿ ನೋಡ್ರತಿ ನೀ ನೋಡಿ ಮಾಡಿ ಇದ್ರಾಗ ಇಡು ಮಾಡಿ ಹಿಂಗಲ್ರತಿ ಅವ್ರು ಗೊತ್ತಾಗ ಈಗ ಗೋಲ್ನು ಮಾಡಿ ರೌಂಡ್ ಈ ತರ ಉಂಡಿ ತರನು ಮಾಡ್ಬೇಕು ಅದನ್ನು ಜೋರು ಒತ್ತದಿಲ್ಲ ಅವ್ರು ಒತ್ತದಂದ್ರೆ ವಡ ಈ ತರ ವಡ ಫಳ್ಳ ಆಗ್ತಾವ ಐತ್ ನೋಡ್ರತಿ ಆಯ್ತು ಈಗ ಎಣ್ಣೆ ಕಾದದೇ ಇಲ್ಲ ಸ್ವಲ್ಪ ಹಾಕಿ ನೋಡೋಣ ಇಷ್ಟ ಹಾಕ್ರಿ ಕಾದದ ಎಣ್ಣೆ ನಾಲ್ಕು ಬರ್ಬೇಕೇನ್ರಿ ಹೆಂಗೆ ಸೇರ್ಬೇಕು ಈಗ ಎಣ್ಣೆಗ ವಡ ಬಿಡು ಸಾವಕಾಶ ಇನ್ನೊಂದು ಬಿಡು ಈಗ ಎಣ್ಣೆ ಕಾಯ್ತಲ್ಲ ಆಮ್ಯಾಗ ಎಣ್ಣೆ ಇದು ಸಣ್ಣ ಮಾಡೋದು ಗ್ಯಾಸ್ ಇದು ತೆಗಿಂದ ಅದು ಚಂದ ಕರಿತಲ್ಲ ಹಿಂಗೆ ತಿರ್ಗಿಸ್ಬಿಡೋದು ಹಿಂಗೆ ತಿರ್ಗಿಸಾಗ ಸ್ವಲ್ಪ ಕೆಂಪಾಗನ ತೆಗ್ಯೋದು ಪೂಜೆ ವಡ ಎಲ್ಲ ಕೆಂಪಾಗನ ತೆಗಿ ಸ್ವಲ್ಪ ಟೈಮ್ ಬೇಕು ಇದು ಭಾಳ ಜೋರಿಟ್ಟು ಕರಿಬಾರ್ದು ಇಲ್ಲಾರ ಒಳಗ ಹಸಿ ಉಳಿತು ನಮ್ ಕಡೆ ಸಾಬುದಾನಿ ಅಂದ್ರ ಎಲ್ಲರಿಗೂ ಇಷ್ಟ ನನ್ಗೂ ಭಾಳ ಇಷ್ಟ ಆಗೈತಿ ಉಪವಾಸದು ಇತ್ತಂದ್ರ ಸಾಬುದಾನಿನೇ ಮಾಡ್ತಾರ ಸಾಬುದಾನಿ ಕಿಚಡಿ ಸಾಬುದಾನಿ ವಡ ಸಾಬುದಾನಿ ದೋಸಾ ಶಿವರಾತ್ರಿ ದಿನ ಅಂತೂ ಇದೇ ಎಲ್ಲ ಮಾಡೋದು ಸಾಬುದಾನಿದೇ ಐಟಮ್ಗಳು ಮಾಡ್ತೀವಿ ಇನ್ನು ಇದು ಕೆಂಪಾಗ್ಬೇಕು ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಮಾಡ್ಬೇಕು ಕರ್ದು ಅಂತ ಹೆಂಗ್ ಗೊತ್ತಾಗ್ಬೇಕು ಇದು ಕೆಂಪಾದಲ್ಲ ಪೂಜಾ ಅವಾಗ ಕರ್ದದಂತ ತಿಳ್ಕೋದು ಬೆಳಗ್ ತೆಗಿಬಾರ್ದು ಎಷ್ಟು ಕೆಂಪಾಗ್ತಾವ ಅಷ್ಟು ಚಲೋ ಕೆಂಪಾಗಿವ್ರತಿ ಈಗ ಕೆಂಪಾಗ್ಯಾವಲ್ಲ ಪೂಜಾ ಈಗ ಇವೆಲ್ಲ ತೆಗಿಬೇಕು ಇಷ್ಟ ಆಗ್ಬೇಕು ಎಷ್ಟು ಚಂದಾಗಿವ್ರತಿ ಈಗ ವಡ ಹಾಕಿದಲ್ಲ ನೀವು ಕರೆ ಆತನ ನಾನು ನಿನ್ ಚಟ್ನಿ ಕಲಿಸ್ತೀನಿ ಬಾ ಈ ಚಟ್ನಿಗೆ ಏನ್ ಬೇಕಂದ್ರೆ ಶೇಂಗಾ ಬೀಜ ಹುರಿದಿದ ಎಳ್ಳ ಕೊಬ್ಬರಿ ಒಣ ಕೊಬ್ಬರಿ ಉಪ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಕ್ರೆ ಮೆಣಸಿನ್ಕಾಯಿ ಕರಿಬೇವ ಹಸಿ ಶುಂಠಿ ಮತ್ತು ಜೀರಿಗೆ ಇದು ಕೊತ್ತಂಬರಿ ಶೇಂಗಾ ಬೀಜ ಎಳ್ಳ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪ
1 ಚಮಚ ಸಕ್ಕರೆ ಮತ್ತು ಹಸಿ ಶುಂಠಿ, 3 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ. ಈಗ ಸ್ವಲ್ಪ ಸಣ್ಣ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕ್ಬೇಕು. ಇದು ಚಟ್ನಿ ಹಿಂಗಾಗ್ಬೇಕು, ಹಿಂಗೆ ಈ ತರ ಆಗ್ಬೇಕು. ಈಗ ಚಟ್ನಿಗೆ ಒಗ್ಗರಣೆ ಕೊಡೋಣ. ಪೂಜಾ ಅಲ್ಲಿ ಹೊಚ್ಚತ್ ನಾವು. ಈಗ ಎಣ್ಣೆ ಹಾಕೋದು. ಸ್ವಲ್ಪ ಎಣ್ಣೆ ಹಾಕೋದು. ಈಗ ಎಣ್ಣೆಕಾಯಿನ ಜೀರಿಗೆ ಸಾಸಿವೆ ಹಾಕೋದು ಪೂಜೆ. ಕಡ್ಲಿಬೇಳೆ ಉದ್ದಿನಬೇಳೆ ಹಾಕೋದು. ಕರಿಬೇವು ಹಾಕೋದು. ಒಂದೆರಡು ಮೆಣಸಿನ್ಕಾಯಿ ಹಾಕೋದು. ಹಿಂಗೆ ಹಾಕೋದು. ಈಗ ನಾವು ಒಗ್ಗರಣೆ ಹಾಕೋದು. ಚಟ್ನಿ ರೆಡಿ ಪೂಜಾ. शाबू वडा चटणी रेडी. ಏ ಭಾಳ ಭಾರಿ ಎಲ್ಲಿ ನೋಡವು. ಮಸ್ತ್ एकदम कुरुम कुरुम आगे माಡು. एक नंबर.